ನಮಸ್ತೆ ಎಲ್ಲರಿಗೂ. ಇವತ್ತು ಬೇರೆ ಯಾವುದೇ ರೀತಿ ವೀಡಿಯೋ ಮಾಡೋ ಥರ ಇಲ್ಲ. ಮಳೆ ತುಂಬ ಬರ್ತಾ ಇದೆ ನೋಡಿ. ಮಳೆ ಬಂದು ಫುಲ್ಲು ಎಲ್ಲ ನೀರು ನಿಂತ್ಕೊಂಡಿದೆ. ಭಾರಿ ಮಳೆ ಬರ್ತಾ ಇದೆ. ತುಂಬ ದಿನಗಳಿಂದ ಮಳೆ ಇರಲಿಲ್ಲ. ಇವತ್ತು ಮಳೆ ಬರ್ತಾ ಇದೆ ಬೆಳಗ್ಗೆಯಿಂದನೇ. ನೋಡಿ, ನಾನು ಮೊನ್ನೆ ಎಲ್ಲ ವೀಡಿಯೋದಲ್ಲಿ ತೋರಿಸಿದಾಗ ಮಳೆ ಇರಲಿಲ್ಲಲ್ಲ, ಹಳ್ಳದ ನೀರು ಕಡಿಮೆ ಇತ್ತು. ಇವತ್ತು ನೋಡಿ ತುಂಬ ಜಾಸ್ತಿ ಆಗಿದೆ. ನೋಡಿ, ಫುಲ್ಲು ನೀರು ಬರ್ತಾ ಇದೆ, ಕಾಣಿಸುತ್ತಾ? ಎಲ್ಲ ಕಡೆಯಿಂದನೂ ನೀರು ಬರ್ತಾ ಇದೆ. ಬೆಳಿಗ್ಗೆಯಿಂದ ಇರಲಿಲ್ಲ ಮಳೆ, ಇವಾಗ ಬರ್ತಾ ಇರೋದು ಮಳೆ. ಜಾಸ್ತಿ ನೀರು ಹರಿತಾ ಇದೆ ಹಳ್ಳದಲ್ಲಿ. ಇದು ಹೀಗೆ ಮೇಲೆ ಬಂದರೆ ನಮ್ಮ ಗದ್ದೆಗೆಲ್ಲ ನೀರು ಬರುತ್ತೆ. ನೋಡಿ, ಫುಲ್ಲು ಕಾಣಿಸ್ತಾ ಇದೆಯಾ? ಫುಲ್ಲು ನೀರು ಬೀಳ್ತಾ ಇದೆ, ನೋಡಿದ್ರಾ? ಮೇಲಿಂದ ನೀರು ಹೇಗೆ ಬೀಳಕ್ಕೆ ಬರ್ತಾ ಇದೆ. ಮಳೆ ಜಾಸ್ತಿ ಬಂದರೆ ಹೀಗೆ ಫುಲ್ಲು ನೀರು ಮೇಲೆ ಬಂದು ತೋಟಕ್ಕೆ ಗದ್ದೆಗೆಲ್ಲ ನೀರು ಫುಲ್ಲು ತುಂಬ್ಕೊಂಡು ಹೋಗ್ಬಿಡುತ್ತೆ. ಅವತ್ತು ಜಾಸ್ತಿ ಮಳೆ ಇರುವಾಗಲೂ ಹೀಗೆ ಆಗಿತ್ತು. ಇವತ್ತು ಅಷ್ಟೇನಿಲ್ಲ, ಆದರೆ ಮಧ್ಯಾಹ್ನ ಮೇಲಿಂದ ಮಳೆ ಬರ್ತಾ ಇದೆ. ಇವಾಗ ಫುಲ್ಲು ಹಳ್ಳ ತುಂಬ ನೀರು ಬರುತ್ತೆ. ಇನ್ನೂ ಮೇಲೆ ಬರುತ್ತೆ ನೀರು. ಇವಾಗ ಸ್ವಲ್ಪ ಕಡಿಮೆ ಇದೆ. ಇವಾಗ ಸ್ವಲ್ಪ ಬಿಡ್ತಾ ಇದೆ ಮಳೆ. ಹಾಗೆ ಫ್ರೆಂಡ್ಸ್, ಇದು ನೋಡಿ, ಇದು ಕೆಸುವಿನ ಗಿಡ ಅಂತ ಹೇಳ್ತೀವಿ. ಇದನ್ನು ನಾವು ಮಲೆನಾಡಲ್ಲಿ ಇದ್ರದ್ದು ಚಟ್ನಿ ಮಾಡಿ ತಿಂತೀವಿ. ಚಟ್ನಿ ಅಕ್ಕಿ ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ. ಇದಕ್ಕೆ ಜೀರಿಗೆ ಮೆಣಸು ಅಂತ ಸಿಗುತ್ತೆ ನಮ್ಮಲ್ಲಿ. ಅದನ್ನು ಹಾಕಿಬಿಟ್ಟು ನಾವು ಚಟ್ನಿ ಮಾಡ್ತೀವಿ, ತುಂಬ ಚೆನ್ನಾಗಿರುತ್ತೆ. ಜೀರಿಗೆ ಮೆಣಸು ಆಮೇಲೆ ಜೀರಿಗೆ ಹಾಕಿಬಿಟ್ಟು ಬೇಯಿಸಿ ಹಾಗೆ ಸ್ಮ್ಯಾಶ್ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಾ? ಕೆಲವರು ಇದರಲ್ಲಿ ಪತ್ರೊಡೆ ಅಂತ ಮಾಡ್ತಾರೆ, ಆದರೆ ನಾವು ಮಾಡೋದಿಲ್ಲ. ಪತ್ರೊಡೆ ಎಲೆ ಅಂತಲೇ ನಮಗಿಲ್ಲಿ ಸಪ್ರೇಟಾಗಿ ಸಿಗುತ್ತೆ, ಅದರಲ್ಲಿ ಮಾಡ್ತೀವಿ ಪತ್ರೊಡೆ. ಇದು ನಾವು ಕೆಸಿನ ಚಟ್ನಿ ಅಂತಲೇ ಮಾಡೋದು. ಇದ್ರ ಗೆಡ್ಡೆಯಿಂದ ನಾವು ಪಲ್ಯನೂ ಮಾಡ್ಬೋದು. ಇದ್ರ ಒಳಗಡೆ ಗೆಡ್ಡೆನೂ ಸಿಗುತ್ತೆ, ಅದರಲ್ಲಿ ಪಲ್ಯನೂ ಮಾಡ್ತೀವಿ. ಹಾಗೆ ಇನ್ನೊಂದು ವಿಡಿಯೋದಲ್ಲಿ ಬೇರೆ ಥರ ತೋರಿಸ್ತೀನಿ ನಾನು. ಇವತ್ತಿಷ್ಟೇ ಮಾಡ್ತಾಯಿದ್ದೀನಿ. ನಿಮಗೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನನಗೆ ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.